ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ರಿಲೀಸ್ ಮಾಡಲಿಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಆದರೆ ರೈತರಿಗೆ ಹಣ ಸಿಗಬೇಕಂತಂದರೆ ರೈತರು KYC ಮಾಡೋದು ಕಡ್ಡಾಯವಾಗಿರುತ್ತೆ. ಅದಕ್ಕಾಗಿ KYC ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು. ಯಾವುದೇ ಒಂದು ಗ್ರಾಮ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಸ್ವತಃ ನಿಮ್ಮ ಕೈಯಲ್ಲಿ ಇರುವಂಥ ಮೊಬೈಲ್ ಮುಖಾಂತರವೇ ನೀವು ಉಚಿತವಾಗಿ KYC ಮಾಡ್ಕೊಳ್ಬೋದು. KYC ಮಾಡೋದ್ರಿಂದ ನಿಮಗೆ 2,000 ರೂಪಾಯಿ ಇದೇ 5ನೇ ತಾರೀಕು ಅಂದರೆ ಅಕ್ಟೋಬರ್ 5ನೇ ತಾರೀಕಿನಂದು ನಿಮ್ಮ ಖಾತೆಗೆ ಅಮೌಂಟ್ ಬಂದು ಬೀಳುತ್ತೆ ಸ್ನೇಹಿತರೆ. ಯಾಕಂತಂದರೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಹಣ ರಿಲೀಸ್ ಆಗ್ತಾಯಿದೆ. ಮೊನ್ನೆ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಅದ್ರ ಬಗ್ಗೆ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ KYCನ ಮಾಡ್ಕೊಳ್ಬೇಕು, ಅದು ಉಚಿತವಾಗಿ ಯಾವ ರೀತಿ ಮಾಡ್ಕೊಳ್ಳೋದು, ಅದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿ ನಿಮಗೋಸ್ಕರ ತರ್ತಾನೆ ಇರ್ತೇವೆ ನಮ್ಮ ಚಾನಲ್ನಲ್ಲಿ. ಬನ್ನಿ, ಈ ಒಂದು KYC ಮಾಡಿಕೊಳ್ಳುವಂಥ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಅನ್ನೋ ಒಂದು PM ಕಿಸಾನ್ ಅಂತ ಸರ್ಚ್ ಮಾಡಿದರೆ ಒಂದು ವೆಬ್ಸೈಟ್ ಬರುತ್ತೆ ಕ್ರೋಮ್ ಬ್ರೌಸರಲ್ಲಿ. ಇಲ್ಲಿ ನೀವು ಈ ರೀತಿ ಬಂದಾಗ ಇಲ್ಲಿ ನೋಡ್ಬೋದು KYC ಅಂತ ಇದೆ ನೋಡಿ. ಇಲ್ಲಿ KYC ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. KYC ಅನ್ನೋದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಓಪನ್ ಆಗುತ್ತೆ ಮತ್ತು ಒಂದು ಪೇಜ್ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸ್ವಲ್ಪ, ಯಾಕಂತಂದರೆ ಈಗ ಅಮೌಂಟ್ ರಿಲೀಸ್ ಆಗೋದ್ರಿಂದ ಸ್ವಲ್ಪ ಸ್ಲೋ ವರ್ಕ್ ಆಗ್ಬೋದು. ಯಾರು ಒಂದು ಸ್ವಲ್ಪ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದಾಗ ಇಲ್ಲಿ OTP ಬೇಸ್ಡ್ KYC ಅಂತ ಬರುತ್ತೆ. ಇಲ್ಲಿ ನೀವು ಒಂದು ಆಧಾರ್ ನಂಬರ್ನ ಹಾಕ್ಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಡ್ಬೇಕು ಸ್ನೇಹಿತರೆ. ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನೋಡಿ, ನಿಮ್ಮ KYC ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ಒಬ್ರದ್ದು ಅಲ್ಲ, ಯಾರ್ದು ಪೆಂಡಿಂಗ್ ಇದೆ ಅಂತ ಗೊತ್ತಾಗೋದಿಲ್ಲ. ನಿಮ್ಮ KYC ನೀವು ಚೆಕ್ಔಟ್ ಮಾಡ್ಕೊಳ್ಬೇಕು. ಆಗಿತ್ತು ಅಂತಂದರೆ ಈ ರೀತಿಯಾಗಿ ಬರುತ್ತೆ ನೋಡಿ, KYC ಈಸ್ ಆಲ್ರೆಡಿ ಡನ್ ಅಂತ ಬರ್ತಾಯಿದೆ. ಈ ರೀತಿಯಾಗಿ ಬಂತು ಅಂದರೆ ಯಾರೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಏನಾದರೂ ಈ ಒಂದು ಆಧಾರ್ ಸಂಖ್ಯೆ ಹಾಕಿ ಮತ್ತು ಸರ್ಚ್ ಅಂತ ಕೊಟ್ಟಾಗ ಅಲ್ಲಿ ಕೆಳಗಡೆ ಫೋನ್ ನಂಬರ್ ಹಾಕ್ಲಿಕ್ಕೆ ಕೇಳುತ್ತೆ, ಮತ್ತು OTP ಬರುತ್ತೆ. ನಿಮ್ಮ ಆಧಾರ್ ಲಿಂಕ್ 2 OTP ಬರುತ್ತೆ. ಒಂದು ಇದು ಯೋಜನೆಯ ಒಂದು ಕಡೆಯಿಂದ ಒಂದು OTP 4 ಅಂಕೆಯ OTP ಬರುತ್ತೆ, ಮತ್ತು ಆಧಾರ್ ಸಂಖ್ಯೆಗೆ 6 ಅಂಕೆಯ OTP ಬರುತ್ತೆ. 2 OTPಗಳು ನೀವು ಹಾಕಿ ವೆರಿಫೈ ಮಾಡಿದರೆ ನಿಮ್ಮ KYC ಡನ್ ಆಗುತ್ತೆ. ಈ ರೀತಿಯಾಗಿ ಬಂದರೆ KYC ಇಸ್ ಆಲ್ರೆಡಿ ಡನ್ ಅಂತ ಬಂದರೆ ಯಾರು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಒಂದು ಏನು 18ನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಒಂದು ವೇಳೆ ಇದಿಲ್ಲ ಅಂತಂದರೆ, ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಗ್ರಾಮವನ್ಗೆ ಹೋಗಿ ನೀವು KYC ಮಾಡ್ಕೊಳ್ಳಿ. ಯಾರಿಗಾದರೂ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅನ್ನೋರು ಮೊಬೈಲ್ನಲ್ಲೇ ಉಚಿತ ಇದೆ. ಈ ರೀತಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.